ಆ ಬಡತನದ ಕುಟುಂಬದಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅವರ ಸಂದೇಶಗಳು ನಮಗೆ ಇವತ್ತು ಕೂಡ ಒಂದು ರೀತಿ ಹೆಮ್ಮೆಯನ್ನ ನೀಡ್ತವೆ ಅನ್ನೋ ಮಾತನ್ನು ಹೇಳಿ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥಕ್ಕೋಸ್ಕರವಾಗಿ, ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥಕ್ಕೋಸ್ಕರವಾಗಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪವನ್ ಕಲ್ಯಾಣ್ ರವರು ಈ ದೇಶದ ಸನಾತನ ಧರ್ಮವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗೋಪಾಲ್ ಗೌಡ್ರು 100 ವರ್ಷ ಬಾಳ್ಲಿ. ಕೊನೆಯಲ್ಲಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಯ್ತದೆ ಗೋಪಾಲ್ ಗೌಡ್ರ ಬಗ್ಗೆ. ಸೊ 75 ವರ್ಷ ಅಲ್ಲ, 100 ವರ್ಷದ ಕೂಡ ಆಚರಿಸಬೇಕು, ನಾವು ಇರ್ತೀವಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ಈಗ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ಮನವಿ, ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ಅವರು ಸಮಾಜಮುಖಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ವೇದಿಕೆ ಬಿ ಸೋಮಣ್ಣ ಅವರು ಪವರ್ ಸ್ಟಾರ್ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಜಸ್ಟಿಸ್ ಅವರಿಂದ ಸನ್ಮಾನ ನಮ್ಮ ಸೋಮಣ್ಣ ಸಾಹೇಬರಿಗೆ. ಧನ್ಯವಾದಗಳು ಸರ್, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಮಾತನಾಡಿದ್ದಕ್ಕೆ ತುಂಬಾ ಸಂತೋಷ. ನಾನಾಗಲೇ ಹೇಳಿದೆ, ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಅವರು ಈ ಕಾರ್ಯಕ್ರಮ ನಾನಾಗಲೇ ಹೇಳಿದಾಗೆ ಈ ದಿನ ಹಲವಾರು ಸಮಾಜಮುಖಿ ಸೇವೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ವೇದಿಕೆ